ಕೆಲವೊಂದು ಜಾಗಗಳು ಬರೀ ಮ್ಯಾಪ್ನಲ್ಲಿರೋ ಪಾಯಿಂಟ್ಸ್ ಅಷ್ಟೇ ಅಲ್ಲ, ಅವು ಕಥೆ, ನಂಬಿಕೆ ಮತ್ತು ಇತಿಹಾಸ ಎಲ್ಲವೂ ಒಟ್ಟಿಗೆ ಸೇರುವಂಥ ಜಾಗಗಳು. ಇಂದು ನಾವು ಅಂಥದ್ದೇ ಒಂದು ಅದ್ಭುತ ಸ್ಥಳದ ಬಗ್ಗೆ ತಿಳ್ಕೊಳ್ತಿದ್ದೀವಿ. ಅದೇ ತುಂಗನಾಥ. ಇಲ್ಲಿ ಪುರಾಣ, ಇತಿಹಾಸ ಮತ್ತು ಭೂಗೋಳ ಒಂದನ್ನೊಂದು ಸಂಧಿಸ್ತವೆ. ಮೊದಲಿಗೆ ಇದ್ರ ಸ್ಕೇಲ್ ಎಂಥದ್ದು ಅಂತ ನೋಡೋಣ ಬನ್ನಿ. ತುಂಗನಾಥ ದೇವಾಲಯ ಇರೋದು ಸಮುದ್ರ ಮಟ್ಟದಿಂದ 3680 ಮೀಟರ್, ಅಂದ್ರೆ ಸುಮಾರು 12,073 ಅಡಿ ಎತ್ತರದಲ್ಲಿ. ಅಬ್ಬಬ್ಬಾ, ಇದು ಸುಮ್ನೆ ಒಂದು ನಂಬರ್ ಅಲ್ಲ, ಇದೇ ಇದನ್ನ ವಿಶ್ವದ ಅತಿ ಎತ್ತರದ ಶಿವ ದೇವಾಲಯ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಮಾಡಿರೋದು. ಅದರ ಹೆಸರೇ ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಗನಾಥ ಅಂದ್ರೆ ಶಿಖರಗಳ ಒಡೆಯ ಅಂತ. ಈ ಹೆಸರು ಅದು ಇರೋ ಜಾಗಕ್ಕೆ ಮತ್ತೆ ಅಲ್ಲಿರೋ ದೇವರಿಗೆ ಎಷ್ಟು ಸರಿಯಾಗಿ ಹೊಂದ್ಕೊಳ್ಳುತ್ತೆ ಅಲ್ವಾ? ಹಿಮಾಲಯದ ಶಿಖರಗಳ ಮಧ್ಯೆ ಕುಳಿತಿರೋ ಒಡೆಯ. ಈ ಒಂದು ಭಾವನೆಯನ್ನ ಮನಸ್ಸಲ್ಲಿಟ್ಕೊಂಡು ನಮ್ಮ ಪಯಣ ಶುರು ಮಾಡೋಣ. ಸರಿ, ಹಾಗಿದ್ರೆ ನಮ್ಮ ಪಯಣದ ಮೊದಲನೇ ಭಾಗಕ್ಕೆ ಹೋಗೋಣ. ಪ್ರಾಚೀನ ಕಾಲದ ಪ್ರತಿಧ್ವನಿಗಳು. ಇಲ್ಲಿ ನಾವು ಕಲ್ಲುಗಳಲ್ಲಿ ಕೆತ್ತಿರೋ 1000 ವರ್ಷಗಳಷ್ಟು ಹಳೆ ಕಥೆಯನ್ನ ಒಟ್ಟಿಗೆ ಬಿಚ್ಚಿಡೋಣ. ತುಂಗನಾಥದ ಇತಿಹಾಸ ಮಹಾಭಾರತದ ಕಾಲದಷ್ಟು ಹಳೆಯದು. ಇದರ ಬೇರುಗಳು ಪಾಂಡವರ ಕಥೆಯ ಜೊತೆ ಬೆಸೆದುಕೊಂಡಿವೆ. ಆದ್ರೆ ಇವತ್ತು ನಾವು ನೋಡೋ ಈ ಭವ್ಯವಾದ ಕಲ್ಲಿನ ಕಟ್ಟಡ ಇದೆಯಲ್ಲ, ಇದನ್ನ 8 ರಿಂದ 9ನೇ ಶತಮಾನದಲ್ಲಿ ಕಟ್ಟಲಾಗಿದೆ ಅಂತ ನಂಬಲಾಗುತ್ತೆ. ಹೆಚ್ಚು ಕಡಿಮೆ ಅದೇ ಸಮಯದಲ್ಲಿ ಆದಿಶಂಕರಾಚಾರ್ಯರು ಹಿಮಾಲಯದ ಯಾತ್ರಾ ಮಾರ್ಗಗಳನ್ನ ಪುನರುಜ್ಜೀವನಗೊಳಿಸಿದ್ದು ತುಂಗನಾಥದ ಮಹತ್ವವನ್ನ ಇನ್ನಷ್ಟು ಹೆಚ್ಚಿಸಿತು. ಇದು ಬರೀ ಒಂದು ದೇವಸ್ಥಾನ ಅಷ್ಟೇ ಅಲ್ಲ, ಇದೊಂಥರ ಹಿಮಾಲಯನ್ ಇಂಜಿನಿಯರಿಂಗ್ನ ಒಂದು ಅದ್ಭುತವೇ ಸರಿ. ಉತ್ತರ ಭಾರತದ ನಾಗರ ಶೈಲಿಯಲ್ಲಿ ದೊಡ್ಡ ದೊಡ್ಡ ಬೂದು ಗ್ರಾನೈಟ್ ಕಲ್ಲುಗಳಿಂದ ಇದನ್ನ ಕಟ್ಟಲಾಗಿದೆ. ಎಲ್ಲಕ್ಕಿಂತ ಆಶ್ಚರ್ಯದ ವಿಷಯ ಅಂದ್ರೆ ಈ ಕಲ್ಲುಗಳನ್ನ ಜೋಡಿಸೋಕೆ ಯಾವುದೇ ಗಾರೆಯನ್ನ ಬಳಸಿಲ್ಲ. ಒಂದಕ್ಕೊಂದು ಪರ್ಫೆಕ್ಟ್ ಆಗಿ ಲಾಕ್ ಆಗೋ ಹಾಗೆ ಜೋಡಿಸಿದ್ದಾರೆ. ಸಾವಿರಾರು ವರ್ಷಗಳಿಂದ ಪರ್ವತದ ಕಠಿಣ ಪರಿಸ್ಥಿತಿಗಳನ್ನ ತಡ್ಕೊಂಡ್ನಿಲ್ಲೋ ಹಾಗೆ ಇದನ್ನ ಡಿಸೈನ್ ಮಾಡಿರೋದು ನಿಜಕ್ಕೂ ವಿಸ್ಮಯಕಾರಿ. ಈಗ ನಮ್ಮ ಕಥೆಯ 2ನೇ ಭಾಗಕ್ಕೆ ಹೋಗೋಣ. ಎತ್ತರದ ಪ್ರದೇಶದ ಅದ್ಭುತ. ಇಲ್ಲಿ ಭೂಗೋಳ ಅನ್ನೋದು ನಂಬಿಕೆ ಮತ್ತು ಸಹಿಷ್ಣುತೆಯನ್ನ ಹೇಗೆ ರೂಪಿಸುತ್ತೆ ಅಂತ ನೋಡೋಣ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ತುಂಗನಾಥಿರೋದು ಗರ್ವಾಲ್ ಹಿಮಾಲಯದಲ್ಲಿ. ಅದ್ರ ಸುತ್ತಲೂ ಬುಗ್ಯಾಲ್ ಅಂತ ಕರೆಯೋ ಸುಂದರವಾದ ಹಸಿರು ಹುಲ್ಲುಗಾವಲುಗಳು, ಎಲ್ಲೆಲ್ಲೂ ಹಿಮದಿಂದ ಹೊದ್ದುಕೊಂಡಿರೋ ಪರ್ವತ ಶಿಖರಗಳು. ಈ ದೃಶ್ಯವನ್ನ ನೆನೆಸ್ಕೊಂಡ್ರೇನೆ ಮನಸ್ಸಿಗೆ ಒಂಥರ ಶಾಂತಿ ಸಿಗುತ್ತೆ. ಆದ್ರೆ ಈ ಸೌಂದರ್ಯದ ಹಿಂದೆ ಒಂದು ಕಠಿಣವಾದ ಸತ್ಯನೂ ಇದೆ. ಬೇಸಿಗೆಯಲ್ಲಿ ವಾತಾವರಣ ಹಿತವಾಗಿ ತಂಪಾಗಿದ್ರೆ ಮಾನ್ಸೂನ್ನಲ್ಲಿ ವಿಪರೀತ ಮಳೆ ಮತ್ತು ದಟ್ಟವಾದ ಮಂಜು. ಚಳಿಗಾಲದಲ್ಲಂತೂ ಸಿಕ್ಕಾಪಟ್ಟೆ ಹಿಮ ಬೀಳುತ್ತೆ ಮತ್ತೆ ಟೆಂಪರೇಚರ್ ಮೈನಸ್ಗೆ ಇಳಿದುಬಿಡುತ್ತೆ. ಅಂದ್ರೆ ಇಲ್ಲಿನ ವಾತಾವರಣ ವರ್ಷವಿಡೀ ನಾಟಕೀಯವಾಗಿ ಬದಲಾಗ್ತಾನೇ ಇರುತ್ತೆ. ಹಾಗಾದ್ರೆ ಇಂಥ ಕಠಿಣ ವಾತಾವರಣದಲ್ಲಿ ದೇವಸ್ಥಾನ ಮತ್ತೆ ಅಲ್ಲಿನ ಸಂಪ್ರದಾಯಗಳು ಹೇಗ್ ನಡ್ಕೊಂಡು ಬಂದಿವೆ? ಅಭಾರವಾದ ಕಲ್ಲಿನ ವಾಸ್ತುಶಿಲ್ಪ ಇದೆಯಲ್ಲ, ಅದು ಹಿಮ ಮತ್ತು ಭೂಕಂಪಗಳ ವಿರುದ್ಧ ದೇವಸ್ಥಾನಕ್ಕೆ ಸ್ಥಿರತೆ ಕೊಡುತ್ತೆ. ಅತಿಯಾದ ಹಿಮಪಾತದಿಂದಾಗಿ ಪ್ರತಿ ಚಳಿಗಾಲದಲ್ಲೂ ದೇವಸ್ಥಾನವನ್ನ ಮುಚ್ಚಲಾಗುತ್ತೆ. ಆಗ ದೇವರ ವಿಗ್ರಹವನ್ನ ವಿಧಿಪೂರ್ವಕವಾಗಿ ಕೆಳಗಿರೋ ಮಕ್ಕುಮಠ ಅನ್ನೋ ಗ್ರಾಮಕ್ಕೆ ಸ್ಥಳಾಂತರಿಸಲಾಗುತ್ತೆ. ಈ ಒಂದು ಸೀಸನಲ್ ಮೈಗ್ರೇಷನ್ ಶತಮಾನಗಳಿಂದ ನಡ್ಕೊಂಡು ಬಂದಿರೋ ಧಾರ್ಮಿಕ ಸಂಪ್ರದಾಯಗಳನ್ನ ಉಳಿಸ್ಕೊಂಡು ಬಂದಿದೆ. ಅಂದ್ರೆ ಈ ಒಂದು ತೀವ್ರವಾದ ಸ್ಥಳ ಏನಿದೆ, ಇದು ಕೇವಲ ಒಂದು ಚಾಲೆಂಜ್ ಅಲ್ಲ, ಇದು ಈ ಲೌಕಿಕ ಜಗತ್ತನ್ನ ಮೀರಿ ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟಕ್ಕೆ ಏರೋದರ ಒಂದು ಶಕ್ತಿಯುತ ಸಂಕೇತವಾಗಿದೆ. ಈಗ ತುಂಗನಾಥದ ಪೌರಾಣಿಕ ಮತ್ತು ಮಾನವೀಯ ಆಯಾಮದ ಕಡೆಗೆ ಗಮನ ಕೊಡೋಣ. ಬನ್ನಿ, ಯಾತ್ರಿಕರು ಮತ್ತು ದೇವರುಗಳ ಹೆಜ್ಜೆಗಳನ್ನ ಹಿಂಬಾಲಿಸೋಣ. ತುಂಗನಾಥದ ಮಹತ್ವ ಸರಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ನಾವು ಮೊದಲು ಪಂಚಕೇದಾರ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಇದು ಹಿಮಾಲಯದ 5 ಪವಿತ್ರ ದೇವಸ್ಥಾನಗಳ ಒಂದು ಸರ್ಕ್ಯೂಟ್. ಪಾಂಡವರಿಂದ ತಪ್ಪಿಸ್ಕೊಳ್ಳೋಕೆ ಶಿವ ಗೂಳಿ ರೂಪ ತಾಳಿದಾಗ ಆ ಗೂಳಿಯ ದೇಹದ ಬೇರೆ ಬೇರೆ ಭಾಗಗಳು ಈ 5 ಜಾಗಗಳಲ್ಲಿ ಕಾಣಿಸ್ಕೊಂಡ್ವು ಅನ್ನೋದು ಪುರಾಣದ ನಂಬಿಕೆ. ಆ ಕಥೆ ಪ್ರಕಾರ ಮೊದಲು ಕೇದಾರನಾಥದಲ್ಲಿ ಗೂಳಿಯ ಗೂನು ಕಾಣಿಸ್ಕೊಳ್ಳುತ್ತೆ, ಎರಡನೆಯದಾಗಿ ತುಂಗನಾಥದಲ್ಲಿ ತೋಳುಗಳು, ಆಮೇಲೆ ರುದ್ರನಾಥದಲ್ಲಿ ಮುಖ, ಮಧ್ಯಮ ಮಹೇಶ್ವರದಲ್ಲಿ ನಾಭಿ ಮತ್ತು ಕೊನೆಯದಾಗಿ ಕಲ್ಪೇಶ್ವರದಲ್ಲಿ ಕೂದಲು ಕಾಣಿಸ್ಕೊಳ್ಳುತ್ತೆ. ಹೀಗಾಗಿ ತುಂಗನಾಥ ಅನ್ನೋದು ಶಿವನ ತೋಳುಗಳು ಪ್ರತ್ಯಕ್ಷವಾದ ಪವಿತ್ರ ಸ್ಥಳ. ಇಷ್ಟೆಲ್ಲ ಕೇಳಿದ್ಮೇಲೆ ಈ ಯಾತ್ರೆ ತುಂಬಾನೇ ಕಷ್ಟ ಇರ್ಬೋದು ಅಂತ ಅನ್ಸ್ಬೋದು ಅಲ್ವಾ? ಆದ್ರೆ ಇಲ್ಲ. ಆಶ್ಚರ್ಯ ಅಂದ್ರೆ ದೇವಸ್ಥಾನ ತಲುಪೋ ಈ ಚಾರಣವನ್ನ ಹಿಮಾಲಯದ ಅತ್ಯಂತ ಸುಲಭವಾದ ದೇವಾಲಯ ಚಾರಣಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಇದು ಹೇಗೆ ಸಾಧ್ಯ ಅಂದ್ರೆ,
ಮೊದಲಿಗೆ ಚೋಪ್ಟಾ ಅನ್ನೋ ಜಾಗಕ್ಕೆ ರೋಡ್ ಮೂಲಕ ಹೋಗ್ಬೇಕು. ಅಲ್ಲಿಂದ ಚೆನ್ನಾಗಿ ಕಲ್ಲು ಹಾಸಿರೋ ಕೇವಲ 3.5 ಕಿಲೋಮೀಟರ್ ಚಾರಣ ಶುರು ಮಾಡಬೇಕು. ಸಾಮಾನ್ಯವಾಗಿ 2-3 ಗಂಟೆಗಳಲ್ಲಿ ಆರಾಮವಾಗಿ ದೇವಸ್ಥಾನ ತಲುಪಿಬಿಡಬಹುದು. ಹಾಗಾದ್ರೆ ಈ ಪ್ರಯಾಣದ ಕೊನೆಗೆ ಸಿಗುವ ಬಹುಮಾನ ಏನು? ಚೌಖಂಬ ಮತ್ತು ನಂದಾದೇವಿಯಂತಹ ಹಿಮಾಲಯ ಶಿಖರಗಳನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಶಕ್ತಿಯುತ ಆಧ್ಯಾತ್ಮಿಕ ವೈಬ್ರೇಷನ್ಸ್ ಇರೋ ಒಂದು ಚಿಕ್ಕ ಗರ್ಭಗುಡಿ. ಅಷ್ಟೇ ಅಲ್ಲ, ಇನ್ನೂ ಸ್ವಲ್ಪ ಧೈರ್ಯ ಇದ್ರೆ ಇನ್ನೊಂದು 1.5 ಕಿಲೋಮೀಟರ್ ಚಾರಣ ಮಾಡಿ ಚಂದ್ರಶಿಲಾ ಶಿಖರವನ್ನ ತಲುಪಿದ್ರೆ 360 ಡಿಗ್ರಿ ಪ್ಯಾನೋರಮಿಕ್ ವ್ಯೂ ನೋಡ್ಬೋದು. ಹಾಗಾದ್ರೆ ಈ ಎಲ್ಲಾ ಅಂಶಗಳನ್ನ ಒಟ್ಟು ಸೇರಿಸಿ ನೋಡಿದಾಗ ತುಂಗನಾಥ ಅಂದ್ರೆ ನಿಜಕ್ಕೂ ಏನು? ಇದು ಪುರಾಣಗಳು ಆಕಾಶವನ್ನೇ ಸ್ಪರ್ಶಿಸೋ ಒಂದು ಜಾಗ, ತನ್ನೊಳಗೆ ಹಲವು ಅರ್ಥಗಳನ್ನ ಇಟ್ಕೊಂಡಿರೋ ಒಂದು ಅದ್ಭುತ ತಾಣ. ಇತಿಹಾಸಕಾರರ ದೃಷ್ಟಿಯಲ್ಲಿ ನೋಡಿದ್ರೆ ಇದು ಸಾವಿರಾರು ವರ್ಷಗಳ ಹಿಂದಿನ ಮರೆತು ಹೋದ ರಾಜವಂಶಗಳ ಕಥೆಗಳನ್ನ ಪಿಸುಗುಟ್ಟೋ ಒಂದು ಐತಿಹಾಸಿಕ ಕುರುಹು. ಅದೇ ಒಬ್ಬ ಭೂಗೋಳ ಶಾಸ್ತ್ರಜ್ಞನಿಗೆ ಇದು ಕಠಿಣ ಪರ್ವತ ಪರಿಸರಕ್ಕೆ ಮನುಷ್ಯ ಹೇಗೆ ಹೊಂದಿಕೊಳ್ಳಬಹುದು ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆಯಾಗಿ ಕಾಣುತ್ತೆ. ಪ್ರವಾಸಿಗರಿಗೆ ಇದು ಕಣ್ಣುಗಳಿಗೆ ಹಬ್ಬವನ್ನು ನೀಡೋ ಮನಮೋಹಕ ಸೌಂದರ್ಯದ ಒಂದು ಖಜಾನೆ. ಆದ್ರೆ ಭಕ್ತರ ಪಾಲಿಗೆ ಇದು ಕೇವಲ ಕಲ್ಲು ಮಣ್ಣಿನ ಕಟ್ಟಡ ಅಲ್ಲ, ಇದು ಸ್ವತಃ ಶಿವನೇ, ಶಿಖರಗಳ ನಡುವೆ ನೆಲೆಸಿರೋ ಪವಿತ್ರ ತಾಣ. ಕೊನೆಯದಾಗಿ ಒಂದು ಯೋಚನೆ. ಪುರಾಣಗಳು ಆಕಾಶವನ್ನೇ ಮುಟ್ಟೋ ಇಂಥ ಒಂದು ಜಾಗಕ್ಕೆ ನಾವು ಹೋದಾಗ ನಮ್ಮೊಳಗೆ ನಾವು ಏನನ್ನ ಕಂಡುಕೊಳ್ಳಬಹುದು? ಈ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ.